ಗುಡ್ ಮಾರ್ನಿಂಗ್ ಗೈಸ್. ವಾಕಿಂಗ್ ಬಂದೆ 5:51. ಇವತ್ತು ವಾಟರ್ ಫಾಸ್ಟಿಂಗ್ ಮಾಡ್ಬೇಕಂತ ಮಾಡ್ಕೊಂಡಿನಿ. ಸೊ ನಾಳೆ ಇವತ್ತಿಂದ ಎಲ್ಲ ಎಕ್ಸಸೈಸು ರೂಟೀನು ನಾಳೆ ಪೋಸ್ಟ್ ಮಾಡ್ತೀನಿ. ಆಲ್ರೆಡಿ ನೋಡಿ 7:22ಗೆ 10K ಸ್ಟೆಪ್ಸ್ ಆಗಿದ್ದಾವೆ. ಹೌದಾ, ಸ್ವಲ್ಪ ಬಿಸಿಲು ಕಾಸ್ಕೊಂಡು ಒಂದು 10 ನಿಮಿಷ ಬಿಸಿಲು ಕಾಸ್ಕೊಂಡು ಮನೆಗೆ ಹೋಗೋಣ. ನೋಡಿ ಆಲ್ರೆಡಿ ಸೂರ್ಯ ಉದಯಿಸ್ಬಿಟ್ಟಿದ್ದಾನೆ. ಚೆನ್ನಾಗಿ ಬಿಸಿಲು ಬೀಳಾಗ್ತದೆ. ಫುಲ್ಲು ಚಳಿ ಇದೆ. ಈ ಚಳಿಗೆ ಈ ಬಿಸಿಲು ಫುಲ್ಲು ಚೆನ್ನಾಗಿ ಅನಿಸ್ತಾ ಇದೆ. ಗಾರ್ಡನ್ ಎಲ್ಲ ಎಂಟಿ ಇದೆ. ಸೂರ್ಯನ ಕಿರಣ 11:30 ಆಯಿತು. ನೋಡಿ ಬೆಳಗ್ಗೆಯಿಂದ ಇಷ್ಟೇ ನೀರು ಕುಡಿದಿದ್ದು, 1 ಲೀಟ್ರ್ ಬಾಟ್ಲಿ. ಫುಲ್ ಚಳಿ ಇದೆ, ನೀರು ಹೋಗ್ತಾ ಇಲ್ಲ. ಸೊ ಇವಾಗ ಲೆಮನ್ ಕಾಫಿ. ಇವತ್ತು ವಾಟರ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಲ್ವಾ, ಓನ್ಲಿ ವಾಟರ್ ಕಂಟೆಂಟ್. ಇವಾಗ ಸ್ವಲ್ಪ ಲೆಮನ್ ಕಾಫಿ ಕುಡಿತೀನಿ. ಆಮೇಲೆ ನೋಡೋಣ ಮಧ್ಯಾಹ್ನ ಏನು ನೀರಂತ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಒಂದೊಂದು ಕುಡ್ದೆ. ಸೊ ನೋಡಿ ಇಲ್ಲಿವರೆಗೆ ಏನು ಕುಡ್ದಿಲ್ಲ, ಇವಾಗ ಕಾಫಿ ಕುಡಿಬೇಕು. ನ್ಯೂ ಇಯರ್ ವೆಯ್ಟ್ ಲಾಸ್ ಚೇಂಜು ಬಿಫೋರ್ 2025 ಅನ್ಕೊಡ್ದೆ ಒಂದಿಷ್ಟು ವೆಯ್ಟ್ ಕಡಿಸ್ಬೇಕು ಅನ್ನೋದು ಟಾರ್ಗೆಟ್ ಇಟ್ಟಿದ್ದೆ. ಚಾಲೆಂಜ್ ಮಾಡ್ಕೊಂಡಿದ್ದೀನಿ ನನಗೆ. ಸೊ ಇವಾಗ ಒಂದು 15 ದಿನ ಆಯಿತು. ಆ 15 ದಿನದ ವೆಯ್ಟ್ ಚೆಕ್ಕು ನಾಳೆ ಬೆಳಗ್ಗೆ ಮಾಡ್ತೀನಿ, ಮತ್ತು ನಿಮಗೆ ತಿಳಿಸ್ತೀನಿ ಎಷ್ಟು ಈ 15 ದಿನದಲ್ಲಿ ಎಲ್ಲ ತಿಂದು. ಸ್ವೀಟ್ ತಿಂದೀನಿ, ಹೋಳಿಗೆ ತಿಂದೀನಿ, ಮತ್ತು ಹೊರಗಡೆನೂ ಊಟ ಮಾಡಿದ್ದೀನಿ, ರೆಸ್ಟೋರೆಂಟ್ ಒಳಗೆ, ಮನೆಯಲ್ಲೂ ತಿಂದೀನಿ. ಸೊ ಎಲ್ಲ ಊಟ ಮಾಡಿ ಬರೀ ವಾಕಿಂಗು ಮತ್ತು ಎಕ್ಸಸೈಸು, ಒಂದು 1/2 hour ಎಕ್ಸಸೈಸು, ಮಿನಿಮಮ್ ಒಂದು 10K ಸ್ಟೆಪ್ಸ್. ಕೆಲವೊಮ್ಮೆ 20,000 ಕೆಲವೊಮ್ಮೆ 15,000 ಬಟ್ ಮಿನಿಮಮ್ 10,000 ಸ್ಟೆಪ್ಸ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿ ನನ್ನ ಈ 15 ದಿನದಾಗ 30 ದಿನದ ಟಾರ್ಗೆಟಲ್ಲಿ 15 ದಿನದಲ್ಲಿ ಎಷ್ಟು ಕರಗಿದೆ ಅನ್ನೋದನ್ನು ನಾಳೆ ನಾನು ವೇಟ್ ಚೆಕ್ ಮಾಡ್ಕೋತೀನಿ, ಮತ್ತು ನಿಮ್ಗೆ ತಿಳಿಸ್ತೀನಿ. ಓಕೆ, ಮತ್ತು ಇದೊಂದು ಪಾಯಿಂಟ್. ನೆಕ್ಸ್ಟ್ ಇನ್ 15 ಡೇಸ್ ಏನಪ್ಪ ಅಂದರೆ, ಇವಾಗ ಟ್ರೆಂಡ್ ಆಗಿ 1 ಮೀಲ್ ಎ ಡೇ ಅಂದರೆ ದಿನಕ್ಕೆ 1 ಸಲ ಊಟ ಮಾಡೋದು ಒಂದು ಚಾಲೆಂಜ್ ಇದೆ. ಸೊ ಈ ಒಂದು ದಿನಕ್ಕೆ 1 ಹೊತ್ತು ಊಟ ಮಾಡೋದೇನು ಚಾಲೆಂಜ್ ಇದೆಯಲ್ಲ, ಸೊ ಅದನ್ನು ನಾನು ಒಂದು 15 ದಿನ ಮಾಡಬೇಕು. ನನ್ನ ಸೆಲ್ಫ್ಗೋಸ್ಕರ 15 ದಿನ ನಾನು ಈ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಬೇಕು ಅಂದ್ಕೊಂಡಿನಿ. ಸೊ ನಾಳೆ ಅಂದರೆ ಡೇ 15 ಮುಗಿದಿಂದ ಡೇ 16ಇಂದ 1 ಡೇ ಮೀಲ್. ಅಂದರೆ ನಾನು ಒಂದು ಟೈಮಿಂಗನ್ನ ಫಿಕ್ಸ್ ಮಾಡ್ಕೊಂಡಿಲ್ಲ. ಐದರ್ ಮೇ ಬಿ ಮಧ್ಯಾಹ್ನ 2 ಗಂಟೆ ಊಟ ಮಾಡಿದರೆ ನೆಕ್ಸ್ಟ್ ಡೇ 2 ಗಂಟೆಗೆ ಊಟ ಮಾಡೋದು. ಅಲ್ಲೇ ತನಕ ಬರೀ ನೀರಷ್ಟೇ, 1 hour ಅಷ್ಟೇ. ನಾನು ಆ 1 hour ಫಾಸ್ಟಿಂಗು ಏನಾದರೂ ಒಂದು ಡ್ರೈ ಫ್ರೂಟ್ಸ್ ತಿಂದುಬಿಡ್ತೀನಿ. ಆಮೇಲೆ ನಮ್ಮ ಮನೇಲಿ ಏನು ಮಾಡುತ್ತೆ ಅದೇ ಊಟ ಮಾಡಿ, ಜಾಸ್ತಿ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರಬೇಕು. ನಾವು ಫುಲ್ ಡೇ ಉಪವಾಸ ಇರೋದ್ರಿಂದ. ಹೀಗಾಗಿ 1 ಮೀಲ್ ಎ ಡೇ ಅಂದರೆ ದಿನಕ್ಕೆ ಒಂದು ಸಲ ಊಟ ಅಷ್ಟೇ ಮಾಡೋದು. ಆ ಥರ 15 ದಿನದಲ್ಲಿ ಎಷ್ಟು ವೇಟ್ ಕರಗುತ್ತೆ ನನಗೆ ಅನ್ನೋದು ಚೆಕ್ ಮಾಡೋಣ. ಸೊ ಸದ್ಯಕ್ಕೆ ನಾಳೆ 15 ಡೇಸ್ 30 ಡೇಸ್ ವೇಟ್ ಚಾಲೆಂಜ್ದು 15 ಡೇ ಎಷ್ಟು ವೇಟ್ ರೆಡ್ಯೂಸ್ ಆಗೈತೆ ಅನ್ನೋದು ಚೆಕ್ ಮಾಡ್ತೀನಿ. ಓಕೆ, ನಾಳೆ ನಿಮಗೆ ಬೆಳಗ್ಗೆ ತೋರಿಸ್ತೀನಿ. ಮತ್ತು ಹೊಳ್ಳೆ ನನಗೆ ಡೇ 16ಇಂದ ಏನು 1 ಮೀಲ್ ಎ ಡೇ ಅಂದರೆ ದಿನಕ್ಕೆ 1 ಸಲ ಊಟ ಮಾಡ್ತೀನಿ. ಸೊ ಆಮೇಲೆ ನಾನು ಏನು ತಿಂತೀನಿ ಅಂತ ಈಗೆಲ್ಲ ಇನ್ಮೇಲೆ ಇದನ್ನು ಹಾಕ್ತೀನಿ, ವಿಡಿಯೋಸ್ ಹಾಕ್ತೀನಿ, ಕ್ಯಾಪ್ಚರ್ ಹಾಕ್ತೀನಿ, ಅಥವಾ ಫೋಟೋಸ್ ಆದರೂ ಹಾಕ್ತೀನಿ. ಯೂಶ್ವಲಿ ನನಗೆ ಕೆಲವೊಮ್ಮೆ ಫೋಟೋ ತೊಗೊಳಕ್ಕೆ ಅಥವಾ ಊಟ ಮಾಡಬೇಕು ಟೈಮ್ ಸಿಗಲ್ಲ. ನನ್ನ ಮಗಳೊಂದು ಫೋನ್ ಕಸ್ಕೊಂಡ್ಬಿಟ್ಟಿರ್ತಾಳೆ. ಬಟ್ ನೋಡೋಣ. ಆದರೆ ಏನಂದರೆ ಕಂಪ್ಲೀಟಾಗಿ ನೋ ಚೀಟಿಂಗ್ ಇಟ್ ಆಲ್, ಕಂಪ್ಲೀಟ್ ಒಂದು 15 ಡೇಸ್ ಆದರೂ 1 ಮೀಲ್ ಎ ಡೇ ನನ್ನ ಕಡೆ ಸಾಧ್ಯ ಆಗುತ್ತಿಲ್ಲ ಅಂತ ನನಗೋಸ್ಕರ ನಾನು ಚಾಲೆಂಜ್ ತೊಗೊಂಡು ನಾನು ಮಾಡ್ತಾಯಿದ್ದೀನಿ. ಸೊ ನನ್ನ ಚಾನಲ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.